ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದು ವಾರದಿಂದ ಕರ್ನಾಟಕ ಜನ ಫುಲ್ ಬ್ಯುಸಿ ಹೋಗಿಬಿಟ್ಟಿದ್ದಾರೆ. ಎಷ್ಟು ಬ್ಯುಸಿ ಅಂತ ಹೇಳಿದ್ರೆ ಈ ನೆಗೆಟಿವ್ ಸುದ್ದಿನೇ ನ್ಯೂಸ್ ಸೈಕಲನ್ನು ಡಾಮಿನೇಟ್ ಮಾಡ್ತಾ ಇದೆ. ಪ್ರತಿ ಮನೆಯನ್ನು ಡಾಮಿನೇಟ್ ಮಾಡ್ತಾ ಇದೆ. ಜನ ಮನೆಗಳಲ್ಲಿ ಸೀರಿಯಲ್ ನೋಡ್ತಾಯಿದ್ರು, ಸಿನಿಮಾ ನೋಡ್ತಾಯಿದ್ರು, ಕ್ರಿಕೆಟ್ ನೋಡ್ತಾಯಿದ್ರು. ಈಗೆಲ್ಲ ಬಿಟ್ಟು ನ್ಯೂಸ್ ಚಾನಲ್ ಮಾತ್ರ ನೋಡೋ ರೀತಿ ಆಗೋಗಿದೆ. ಯಾಕಂದರೆ ಕನ್ನಡ ಸಿನಿಮಾ ರಂಗದ ಒಬ್ಬ ವ್ಯಕ್ತಿಯ ಮೇಲೆ ಬಂದಿರೋ ಆರೋಪ, ಆ ಗ್ಯಾಂಗ್ನ ಕೃತ್ಯ ಮತ್ತು ಆ ಸುದ್ದಿ ನ್ಯೂಸ್ ಸೈಕಲನ್ನು ಡಾಮಿನೇಟ್ ಮಾಡ್ತಿರೋ ರೀತಿ ಆ ರೀತಿ ಇದೆ. ಎಲ್ಲ ನೆಗೆಟಿವಿಟಿಗಳ ನಡುವೆ ನಾನೊಂದು ಸಿನಿಮಾ ನೋಡ್ಕೊಂಡ್ಬಂದೆ. ಕೋಟಿ ಅನ್ನೋ ಹೆಸರಿನ ಸಿನಿಮಾ ಇದು. ಡಾಲಿ ಧನಂಜಯ್ ಅವರ ನಟನೆಯ 29ನೇ ಸಿನಿಮಾ ಇದು. ಪರಮೇಶ್ವರ್ ಗುಂಡ್ಕಲ್ ಅಥವಾ ಹೆಚ್ಚಿನ ಜನಕ್ಕೆ ಪರಿಚಯ ಇರೋ ಥರ ಪರಂ ಅವರ ನಿರ್ದೇಶನದ ಚೊಚ್ಚಲ ಸಿನಿಮಾ ಇದು. ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ಚೆನ್ನಾಗಿದೆ, ಬಟ್ ಸಿನಿಮಾ ಟೇಕ್ ಆಫ್ ಮಾಡೋಕ್ಕೆ ಒಂಚೂರು ಟೈಮ್ ತೊಗೊಂಡಿದ್ದಾರೆ. ಜಸ್ಟ್ ಬಿಫೋರ್ ಇಂಟರ್ವಲ್ ಮೂವಿ ಟೇಕ್ ಆಫ್ ಆಗುತ್ತೆ ಅಂತ ನನಗನ್ನಿಸ್ತು ನೋಡಿದಾಗ. ಸೆಕೆಂಡ್ ಹಾಫ್ ಫುಲ್ಲಿ ಎಂಗೇಜಿಂಗ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನರ್. ಈ ಸಿನಿಮಾವನ್ನು ನೋಡಿದ್ರೆ ಫ್ಯಾಮಿಲಿ ಸಮೇತ ಹೋಗಿ ನೋಡಬಹುದಾದ ಸಿನಿಮಾ. ನಕ್ಕು, ಒಂಚೂರು ಥ್ರಿಲ್ಲಾಗಿ ಹಾಗೂ ಒಂದಷ್ಟು ಉತ್ತಮ ಸಂದೇಶಗಳನ್ನು ಕೂಡ ನಮಗೆ ನಾವು ಸೇರಿಸ್ಕೊಂಡು ಥಿಯೇಟರ್ನಿಂದ ಹೊರ ಬರಬಹುದು. ಪೈಸಾ ವಸೂಲ್ ಸಿನಿಮಾ ಅಂತಾರಲ್ಲ, ಆ ರೀತಿ ಸಿನಿಮಾಕ್ಕೆ ಅಯ್ಯೋ ಯಾಕಪ್ಪ ಹೋದೆ ಅಂತ ಅನಿಸಲ್ಲ, ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ನಿಮಗೆ. ಬಟ್ ಸ್ಟಾರ್ಟಿಂಗಲ್ಲಿ ಒಂಚೂರು ಟೇಕ್ ಆಫ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಎಲ್ಲ ಥಿಂಗ್ಸ್ನೆಲ್ಲ ಗ್ಯಾದರ್ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಜೋರಾಗಿ ಹೋಗಿದ್ದಾರೆ ಅಂತ ನಿಮಗೆ ಅನಿಸುತ್ತೆ. ಡಾಲಿ ಧನಂಜಯ್ ಒನ್ಸ್ ಅಗೇನ್ ಅದ್ಭುತವಾಗಿ ನಟಿಸಿದ್ದಾರೆ. ಕನ್ನಡ ಸಿನಿಮಾ ರಂಗದ ಫ್ರಂಟ್ ಲೈನ್ ನಟರುಗಳಲ್ಲಿ ಒಬ್ಬರು ಅವರು. ಅವರಲ್ಲಿ ಅವ್ರು ಹೆಂಗೆ ನಟಿಸಿದ್ದಾರೆ ಅಂತ ಹೇಳೋದೇನು ಇರೋದಿಲ್ಲ. ನಾವು ಪ್ರತಿ ಸಲನೂ ಹೇಳ್ತೀವಿ, ಅದು ಡಾಲಿ ಧನಂಜಯ್ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಅಥವಾ ಫ್ರಂಟ್ ಲೈನಲ್ಲಿ ಪ್ರಸ್ತುತ ಹೆಸರು ಮಾಡಿರೋ ಯಾವುದೇ ನಟರಾಗಿರ್ಬೋದು, ಅವ್ರು ಕೆಟ್ಟದಾಗಿ ನಟಿಸಿದ್ದಾರೆ ಅಂತ ಹೇಳೋಕ್ಕೇನು ಬರಲ್ಲ. ಯಾಕಂದರೆ ಅವರು ಒಳ್ಳೆ ನಟರೇ. ಒಳ್ಳೆ ಕತೆ ಬೇಕಾಗುತ್ತೆ, ಒಳ್ಳೆ ನಿರ್ದೇಶಕರು ಬೇಕಾಗುತ್ತೆ. ಅದನ್ನು ಇವರು ಕೂಡ, ಪರಮೇಶ್ವರ್ ಗುಂಡ್ಕಲ್ ಅವರು ಕೂಡ, ಪರಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವರ ಚೊಚ್ಚಲ ಪ್ರಯತ್ನ ಅಂತ ಅನಿಸಲ್ಲ. ಯಾಕಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋ ತುಂಬ ಜನ ನಿರ್ದೇಶಕರು ಮಾಡೋ, ಅವ್ರು ತರೋ ಕತೆಗಳು, ಆ ಸಿನಿಮಾ ನೋಡೋಕ್ಕೆ ಜನ ಕಷ್ಟಪಡೋದು. ಅಂಥದ್ರಲ್ಲಿ ಪರಮ್ ಅವರ ಮೊದಲ ಸಿನಿಮಾ ಇಟ್ಸ್ ಎ ಸಕ್ಸಸ್ ಅಂತಲೇ ಹೇಳ್ಬೋದು. ಗ್ರೇಟ್ ಎಫರ್ಟ್ ಅಂತ ನೀವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ. ಇನ್ನು ಸಿನಿಮಾದಲ್ಲಿ ಮೋಕ್ಷಾ ಕುಶಾಲ್ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಕೂಡ. ಹಾಗೆ ರಂಗಾಯಣ ರಘು ಅವರಿದ್ದಾರೆ. ಇನ್ನು ಡಾಲಿ ಧನಂಜಯ್ ಅವ್ರನ್ನ ಬಿಟ್ಟರೆ ಇನ್ನು ತುಂಬ ಚೆನ್ನಾಗಿ ನೋಟ್ ಆಗುವಂತಹ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ವಿಲನ್ ಕ್ಯಾರೆಕ್ಟರ್ನಲ್ಲಿ ಅಭಿನಯಿಸಿರೋ ರಮೇಶ್ ಇಂದಿರಾ ಅವ್ರದ್ದು. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ತೂಕವನ್ನು ಕೊಟ್ಟಿದ್ದಾರೆ ಆ ಕ್ಯಾರೆಕ್ಟರ್ಗೆ ಅವರು. ಹಾಗೆ ತಾರಾ ಮೇಡಮ್ ಕೂಡ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಗೇನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಯಾರಿಗೂ ಡೌಟ್ ಇಲ್ಲ. ಅವರ ರೋಲನ್ನು ಅವರು ಅತ್ಯಂತ ಸಹಜವಾಗಿ ಚೆನ್ನಾಗಿ ಮನಮುಟ್ಟುವಂತೆ ಅವರು ನಿಭಾಯಿಸಿದ್ದಾರೆ. ಏನು ಸಿನಿಮಾದ ಸ್ಟೋರಿ ಏನು ಅಂತ ಹೇಳಿದ್ರೆ, ಒಬ್ಬ ಅತ್ಯಂತ ಮುಗ್ಧ ಹಾಗೂ ಪ್ರಾಮಾಣಿಕ ಸತ್ಯನಿಷ್ಠ ವ್ಯಕ್ತಿ ಹಾಗೇ ಇರೋಕೆ ಸಮಾಜ ಬಿಡುತ್ತಾ? ಆ ಕ್ಯಾರೆಕ್ಟರ್ನಲ್ಲಿ, ಅಂದರೆ ಕೋಟಿ ಕ್ಯಾರೆಕ್ಟರ್ನಲ್ಲಿ ಆ್ಯಕ್ಟ್ ಮಾಡಿರೋ ಡಾಲಿ ಧನಂಜಯ್, ಆ ಕೋಟಿ ಹಾಗೆ ಇರೋಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅನ್ನೋದು ಕೂಡ ಸಿನಿಮಾದ ಮುಖ್ಯ ವಿಚಾರ. ಬಟ್ ಅವ್ರನ್ನ ಹಾಗಿರೋಕೆ ಬಿಡಬಾರ್ದು ಅಂತ ಸಮಾಜ ಎಷ್ಟೆಲ್ಲ ಎಫರ್ಟ್ ಹಾಕುತ್ತೆ. ಅಲ್ಟಿಮೇಟ್ಲಿ ಯಾರು ಗೆಲ್ತಾರೆ? ಕಡೆಗೆ ಕೋಟಿ ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಮಾಡ್ತಾರೆ? ಏನು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ? ಅದೇ ಈ ಸಿನಿಮಾದ ಜೀವಾಳ. ಏನು ಪರಮ್ ಅವರು ಸಿನಿಮಾವನ್ನು ತೋರಿಸಿರೋ ರೀತಿ, ಅದನ್ನು ತೆರೆ ಮೇಲೆ ತಂದಿರೋ ರೀತಿ, ಅದರಲ್ಲಿ ಲವಲವಿಕೆ ಇದೆ, ಕಲರ್ಫುಲ್ ಆಗಿದೆ, ಮಾಡ್ರನ್ ಆಗಿದೆ. ನಿಮಗೆ ಸಿನಿಮಾ ನೋಡ್ತಾ ನೋಡ್ತಾ ನಿಮಗೆ ರುಚಿಯನ್ನು ಕೊಡೋಕ್ಕೆ ಒಂದಾದ್ಮೇಲೆ ಒಂದು ಎಲಿಮೆಂಟ್ಗಳು ಸಿನಿಮಾದಲ್ಲಿ ಸಿಗ್ತಾನೆ ಹೋಗ್ತವೆ. ಆದರೆ ಹೆಚ್ಚಿನ ಎಲಿಮೆಂಟನ್ನು ಅವರು ಸೆಕೆಂಡ್ ಹಾಫ್ನಲ್ಲಿ ಇಟ್ಟಿದ್ದಾರೆ. ರಿಚ್ ಆಗಿ, ಕಲರ್ಫುಲ್ಲಾಗಿ, ಸಸ್ಪೆನ್ಸ್ಫುಲ್ಲಾಗಿ ಅಥವಾ ಥ್ರಿಲ್ಲಿಂಗ್ ಆಗಿ ಮತ್ತು ನಗಿಸೋದು ಎಲ್ಲವೂ ಕೂಡ ಸೆಕೆಂಡ್ ಹಾಫ್ನಲ್ಲಿ ಜಾಸ್ತಿ ಇದೆ. ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ಫ್ಯಾಮಿಲಿ ಜೊತೆಗೆ ಥಿಯೇಟರ್ಗೆ ಹೋಗಿ ಒಂದು ಸಿನಿಮಾ ನೋಡಿ ಫೀಲ್ ಗುಡ್ ಮೂವಿ ನೋಡ್ಕೊಂಡು ಬರಬೇಕು ಅಂದರೆ ಡೆಫಿನೆಟ್ ಆಗಿ ಈ ಮೂವಿಗೆ ಹೋಗ್ಬೋದು. ಆದರೆ ಅವ್ರಿಗೆ ಹೇಳೋಕ್ಕೆ ಬಯಸೋದು ಇಷ್ಟೇ, ಈಗ ಬೇರೆ ಬೇರೆ ನೀವು ಈ ಶಾರ್ಟ್ಸಲ್ಲಿ, ರೀಲ್ಸಲ್ಲಿ ನೋಡ್ತಿರ್ತೀರಲ್ಲ, ವೆಯ್ಟ್ ಫಾರ್ ಇಟ್ ಅಂತ ಬರ್ತಿರುತ್ತಲ್ಲ. ಸೊ ವೆಯ್ಟ್ ಫಾರ್ ಇಟ್. ರುಚಿಯಾದ ಸ್ವಾದ ನಿಮಗೆ ಸ್ಲೋಲಿ ಮೂವಿಯಲ್ಲಿ ಸಿಗ್ತಾ ಹೋಗುತ್ತೆ. ಕಂಪ್ಲೀಟ್ ಆಗುತ್ತೆ ಮೂವಿ ಎಂಡ್ ಆದಾಗ ಅದು. ಹಾಗೆ ನಿಮ್ಮಲ್ಲಿ ಯಾರಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನೀವು ಕೂಡ ಕಾಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತು ಅಂತ ತಿಳಿಸಬಹುದು. ನಮಸ್ತೆ.